ಇವತ್ತು ಮೇ 1 ಅಂತ ಅಂದರೆ ಅದು ಕಾರ್ಮಿಕ ದಿನಾಚರಣೆ ಅಂತ ಅನ್ನೋದು ಇಡೀ ದೇಶದಲ್ಲಿ ಗೊತ್ತಿದೆ. ಇಡೀ ದೇಶಕ್ಕೆ ಮಾತ್ರ ಅಲ್ಲ, ಬಹುತೇಕ ಇಡೀ ಪ್ರಪಂಚದಲ್ಲಿ ಒಂದೇ ದಿನ ಆಚರಣೆ ಮಾಡ್ತಕ್ಕಂಥದ್ದು ಮೇ 1 ಕಾರ್ಮಿಕರ ದಿನಾಚರಣೆ. ಬೇರೆ ಬೇರೆ ಹಬ್ಬಗಳು, ಬೇರೆ ಬೇರೆ ಜಯಂತಿಗಳನ್ನ ರಾಜ್ಯದಲ್ಲಿ, ದೇಶದಲ್ಲಿ ಆಚರಣೆ ಮಾಡಿದ್ರು ಕೂಡ ಇಡೀ ಪ್ರಪಂಚದಲ್ಲಿ ಆಚರಣೆ ಮಾಡ್ತಕ್ಕಂಥದ್ದು ಒಂದೇ ದಿನ, ಅದು ಮೇ 1 ಕಾರ್ಮಿಕರ ಜಯಂತಿ, ಕಾರ್ಮಿಕರ ದಿನಾಚರಣೆ. ಇದು ಕೇವಲ ಒಂದು ಹಬ್ಬವಾಗಿ ಆಚರಣೆ ಮಾಡೋದಷ್ಟೇ ಅಲ್ಲ, ಇದರ ಹಿಂದೆ ಅನೇಕ ಕಾರ್ಮಿಕರು ಬಲಿದಾನ ಆಗಿರ್ತಕ್ಕಂಥದ್ದು ಕೂಡ ಒಂದು ಉದಾಹರಣೆಯಾಗಿದೆ. ಈ ಬಲಿದಾನದ ಹಿನ್ನೆಲೆಯಲ್ಲಿ ಇವತ್ತೆಲ್ಲ ನಾವು ಕಟ್ಟಡ ಕಾರ್ಮಿಕರಾಗ್ಬೋದು, ಅಸಂಘಟಿತ ಕಾರ್ಮಿಕರು, ಸಂಘಟಿತ ಕಾರ್ಮಿಕರು ಎಲ್ಲರೂ ಕೂಡ ಇವತ್ತು ಕಾರ್ಮಿಕರು ತಮ್ಮ ಹಕ್ಕುಗಳನ್ನ, ಇವತ್ತು ಒಂದು ಕನಿಷ್ಠ ಸೌಲಭ್ಯಗಳನ್ನ ಪಡ್ಕೊಳ್ತಿದ್ದಾರೆ ಅಂತಂದರೆ ಅವರ ಬಲಿದಾನಗಳು ಇವತ್ತು ಪ್ರಮುಖವಾಗಿವೆ. ಹಾಗಾಗಿ ಇವತ್ತು ನಾವು 8 ಗಂಟೆ ಕೆಲಸ ಮಾಡೋದಾಗ್ಬೋದು, ಬೇರೆ ನಮ್ಮ ಹಕ್ಕುಗಳನ್ನ ಪಡ್ಕೊಳ್ಳೋದಕ್ಕೆ ಕೋರ್ಟ್ ಮೂಲಕ ಅಥವಾ ಬೇರೆ ಬೇರೆ ನ್ಯಾಯಾಲಯಗಳಲ್ಲಿ ನಾವು ಹಕ್ಕುಗಳನ್ನ ಪಡ್ಕೊಳ್ಳೋದಕ್ಕೆ ಪ್ರಮುಖವಾಗಿ ಕಾರಣ ಆಗಿರ್ತಕ್ಕಂಥದ್ದು ಕಾನೂನುಗಳನ್ನ ಜಾರಿಗೆ ತಂದಿರ್ತಕ್ಕಂಥದ್ದು ಅದು ಅಂಬೇಡ್ಕರ್ ಅವರ ಪ್ರಪ್ರಥಮ ಒಂದು ಈ ದೇಶದ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥದ್ದು. ಹಾಗಾಗಿ ನಾವು ಕೂಡ ಎಲ್ಲೋ ಒಂದು ಕಡೆ ಕುಣಿಗಲ್ನಲ್ಲಿ ಈ ಕಾರ್ಮಿಕರು ನಾವು ಬದುಕಿದ್ದೀವ ಏನು ಅಂತ ಅನ್ನುವಂಥ ಪರಿಸ್ಥಿತಿ ಇಲ್ಲದೇ ಇರೋ ಕಾರಣದಿಂದ ನಾವು ಕೂತು ಎಲ್ಲರನ್ನೂ ಕೂಡ ಕರೆದು ಹಲವಾರು ವರ್ಷದಿಂದ ಕೂಡ ನಾವು ಚರ್ಚೆಗಳನ್ನ ಮಾಡ್ತಾಯಿದ್ವಿ. ಈ ಬಾರಿ ಒಂದು ಕಾರ್ಮಿಕ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅಂತ ಅನ್ನೋ ಒಂದು ಕಾರಣದಿಂದ ಇವತ್ತು ಅನೇಕ ನಮ್ಮ ಜೊತೆಯಲ್ಲಿ ಇವತ್ತು ಸುಮಾರು ಕಾರ್ಮಿಕರುಗಳೆಲ್ಲ ಒಟ್ಟಿಗೆ ಸೇರಿ ಕಾರ್ಮಿಕ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಆಗಿದೆ. ಅದರಂತೆ ನಾಳೆ ಅದ್ಧೂರಿಯಾಗಿ ಇವತ್ತು ತುಮಕೂರು ಜಿಲ್ಲೆಯಲ್ಲಿ ಇತಿಹಾಸ ಇಲ್ಲದೆ ನಿರ್ಮಾಣ ಮಾಡುವಂಥ ಒಂದು ಕಾರ್ಮಿಕರ ಅದ್ಧೂರಿ ಕಾರ್ಮಿಕ ದಿನಾಚರಣೆಯನ್ನು ನಾಳೆ ಆಚರಣೆ ಮಾಡ್ತಾಯಿದ್ವಿ. ಬಹುತೇಕ ಯಾರೆಲ್ಲ ಕಾರ್ಡ್ಗಳನ್ನ ರಿನ್ಯೂವಲ್ ಮಾಡ್ಕೊಂಡಿಲ್ಲ, ಹೊಸ ಕಾರ್ಡ್ಗಳು ಮಾಡ್ಕೊಂಡಿಲ್ಲ, ಅನೇಕ ಜನ ಇದೇ ಕೆಲಸವನ್ನು ಮಾಡ್ತಿರ್ತಕ್ಕಂಥದ್ದು. ಕಟ್ಟಡ ಕಾರ್ಮಿಕರಾಗಿ ಕೆಲಸ ಮಾಡ್ತಾಯಿದ್ದು ಬಹುತೇಕ ಮಂದಿ ಕಾರ್ಡ್ಗಳನ್ನ ಮಾಡಿಸ್ಕೊಳ್ದಲೇ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ. ಅವರೆಲ್ಲರೂ ಕೂಡ ದಯವಿಟ್ಟು ನಾಳೆ ಬಂದು ನಿಮ್ಮ ಏನು ಹಕ್ಕು ಇದೆ ಹಕ್ಕನ್ನ ಪಡ್ಕೊಳ್ಬೋದು. ಮತ್ತು ಇಲ್ಲೊಂದಷ್ಟು ಸಾರ್ವಜನಿಕರು, ಅಧಿಕಾರಿಗಳು ಕೂಡ ಮಾಹಿತಿ ಕೊಡ್ತಾರೆ. ಆ ಮಾಹಿತಿಗಳನ್ನ ಪಡ್ಕೊಳ್ಬೇಕು, ನಿಮ್ಮ ಹಕ್ಕುಗಳನ್ನ ತೆಗೆದುಕೊಳ್ಬೇಕು ಅಂತ ಹೇಳ್ಬಿಟ್ಟು ನಾನು ಮನವಿಯನ್ನು ಮಾಡ್ತೀನಿ. ಕಾರ್ಮಿಕರ ಮುಖಂಡರುಗಳೆಲ್ಲ ನಿರ್ಧಾರ ಮಾಡಿ ನಾವು ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸಬೇಕು ಕುಣಿಗಲಲ್ಲಿ ಅಂತೂ ಸಂಕಲ್ಪ ಮಾಡಿ ಎಲ್ಲ ಮುಖಂಡರುಗಳು ಕೂಡ ಒಗ್ಗೂಡಿ ಒಂದು ಚರ್ಚೆ ಮಾಡಿ ನಿರ್ಧಾರ ಮಾಡಿತ್ತು. ಆ ಮಾನ್ಯ ಶಾಸಕರ ಡಾಕ್ಟರ್ ರಂಗನಾಥ್ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲ ಕಾರ್ಮಿಕರು ಒಗ್ಗೂಡಿ ಐವಿ ಪ್ರವಾಸಿ ಮಂದಿರತ್ವದಿಂದ ಅದ್ದೂರಿ ಮೆರವಣಿಗೆ ಮುಖಾಂತರ ಕಲಾ ತಂಡಗಳು, ಪಟಾಕಿ, ಸಿಡಿಮದ್ದುಗಳ ಮುಖಾಂತರ ತಾಲೂಕು ಆವರಣಕ್ಕೆ ಆಗಮಿಸಿ ಇಲ್ಲಿ ತಾಲೂಕು ಆವರಣದಲ್ಲಿ ಯಾರು ಕೆಲಸವನ್ನು ಬಿಟ್ಟಿದ್ದಾರೆ, ನಿವೃತ್ತಿ ಹೊಂದಿದ್ದಾರೆ ಅವರಿಗೆ ಸನ್ಮಾನ ಕಾರ್ಯಕ್ರಮ, ಕಟ್ಟಡ ಕಾರ್ಮಿಕರಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಅದೇ ರೀತಿ ಕಾರ್ಮಿಕರ ಮಕ್ಕಳುಗಳು ಯಾರು 80% ಮೇಲ್ಪಟ್ಟು ಉತ್ತೀರ್ಣರಾಗಿದ್ದಾರೆ ಅವರಿಗೆ PUC, SLC, BCom ಅವರಿಗೆಲ್ಲ ಪದವಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ನಾಳೆ ಉಚಿತ ಮೊಬೈಲ್ ಮೆಡಿಕಲ್ ಕ್ಯಾಂಪ್ ಇರುತ್ತೆ. ಹಾಗೂ ತಮ್ಮ ಏನು ಕಾರ್ಮಿಕರ ಕಾರ್ಡ್ ವಜಾಗೊಂಡಿದ್ದರೆ ಅದನ್ನು ಪುನರಾವರ್ತಿಗೊಳಿಸುವುದು, ಅದರ ರಿನಿವಲ್ ಮಾಡುವುದು ಮತ್ತು ಹೊಸದಾಗಿ ಲೇಬರ್ ಕಾರ್ಡ್ ಮಾಡಿಸೋವಂಥ ಇಚ್ಛೆ ಇರುವಂಥವ್ರು ಅವ್ರುಗಳು ಬಂದು ಈ ಸೌಲಭ್ಯನ ಪಡ್ಕೊಳ್ಬೋದು. ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ ಮಂಡಳಿಯ ಅಧಿಕಾರಿಗಳಿರ್ತಾರೆ, ಅವ್ರ ಮುಂದೆ ತಮ್ಮ ಕುಂದುಕೊರತೆಗಳನ್ನು ಹೇಳ್ಕೊಂಡು, ನಮಗಾಗೋಂಥ ಕಷ್ಟಗಳನ್ನ ಹೇಳ್ಕೊಂಡು ಮುಂದಿನ ದಿನಗಳಲ್ಲಿ ಅವುಗಳನ್ನ ಬಗೆಹರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ಬೋದು. ಹಾಗಾಗಿ ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ಕೋವಾಗಿ ಕೋರ್ಕೋತೀವಿ.